ನಮ್ಮ ಪಾಪನಿಗೆ ಈ ಮೆಂತೆ ಬಾತ್ ಅಂದ್ರೆ ಭಾಳ ಇಷ್ಟ ನೋಡತ್ತೆ. ಯಾವಾಗಲೂ ಹೇಳ್ತಾ ಇರ್ತಾನೆ, ಅಮ್ಮಯ್ಯ ಇದನ್ನೊಂದಿನ ಮಾಡು, ಮೆಂತೆ ಬಾತು ಅಂತಂದು. ಅದಕ್ಕೆ ಇವತ್ತು ಸ್ವಪ್ನೆ ನೊಕ್ಕುದ್ದ, ಅದಕ್ಕೆ ನೋಡಿ ತಗಂದೆ ಒಂದು ಸೂಡ. ಅದನ್ನಾರ ಮಾಡ್ಕೊಡೋಣ ಅಂತ ಹೇಳಿ. ಅಂತೂ ಮಗ ಇವನ್ ಹೇಳ್ತಾನೆ, ಅದನ್ನ ಮಾಡ್ಕೊಟ್ಟು ಬಿಡ್ತೀಯ. ಅಯ್ಯ ಇವನ್ ಮಾಡೋದಕ್ಕೆ ಮತ್ತೆ ಮಕ್ಳು ಏನಾರ ಕೇಳಿದಾಗ ಮತ್ತ ತಾಯಂದ್ರಿಗೆ ಅಯ್ಯೋ ಕೇಳಿದ್ನೆಲ್ಲ ಮಾಡ್ಕೊಡ್ಲೇ ಇಲ್ಲ ಅಂತ ಅನಿಸ್ತಾ ಇರ್ತತಿ. ಆಮೇಲೆ ಮಾಡ್ಕೊಟ್ಮೇಲೆ ಸಮಾಧಾನ ಕತಿ. ಅದಕ್ಕೆ ಮಾಡಿದೆ. ನೀನು ಹಂಗೆ ಅಲ್ವೇ? ನಮ್ಮ ಅಯ್ಯಪ್ಪ ಏನಾರ ಕೇಳಿದ್ರೆ ಅವಯ್ಯ ಇದನ್ನ ಮಾಡು ಅಂತ ತಕ್ಷಣನೆಯ ತಿರು ಬೆಳಗ್ಗೆನೆ ಅದನ್ನೇ ರೆಡಿ ಮಾಡಿಟ್ಟಿರ್ತೀಯ. ಮತ್ತೆ ನೀನು ಯೋಟ್ ಮಗದ ಮೇಲೆ ಪ್ರೀತಿ ಐತಿ ನೋಡಿ. ಮತ್ತೆ ನನಗೂ ಹಂಗೆ ನನ್ನ ಮಗದ ಮೇಲೆ ಮತ್ತೆ ಅವ್ನು ಹೇಳಿದ್ ಮಾಡದಿದ್ರೆ ಮತ್ತೆ ಇರಕತಿ. ಅದಕ್ಕೆ ಅವ್ನು ಇವನು ಕೇಳ್ತಾನ, ಅವಾಗ ಮಾಡ್ಕೊಡ್ತಾ ಇರ್ತಾನೆ. ಆಟೆ ಆತ್ ಬಿಡವ, ಆತು. ಅವ್ರವ್ರ ಮಕ್ಕಳು ಅವ್ರಿಗೆ ಮುದ್ದು. ಎಷ್ಟು ದೊಡ್ಡರಾದ್ರೇನು ತಾಯಂದ್ರಿಗೆ ಮಕ್ಕಳು ಸಣ್ಣರೇ ಅಂತಾನೆ ಅನ್ಸೋದು. ಕಣತ್ತೆ, ಅದೇನೋ ದಿಟ್ಟನೆ ನೀನ್ ಹೇಳ್ದಂಗೆ ಮಕ್ಕಳು ಯೋಟೆ ದೊಡ್ಡರಾದ್ರೂ ತಾಯಂದ್ರ ಕಣ್ಣಿಗೆ ಸಣ್ಣ ಮಕ್ಕಳ ತರನೇ ಕಾಣ್ತಾರೆ. ಕಣೆ, ಮತ್ತೆ ಇವತ್ತವರಿಗೆ ಯಜ್ಞನು ಮುದ್ದು ಅಂತ ಕೇಳಿಲ್ವೇ? ಮಕ್ಳು ಇವನೇ ತಪ್ಪು ಮಾಡಿದ್ರು, ಇವನೇ ಎಷ್ಟೇ ದೊಡ್ಡರಾದ್ರೂ ಅವರು ತಾಯಂದ್ರ ಕಣ್ಣಿಗೆ ಸಣ್ಣ ಮಕ್ಕಳಾಗೆ ಕಾಣೋದು. ಕಣತ್ತೆ. ಅತ್ತೆ ನೋಡು, ಇಷ್ಟು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ತಗೊಂಡಿನಿ, ಸಾಕಲ್ಲ? ಅಯ್ಯ, ಈ ಬಾತ್ ಗೀತ್ ಮಾಡೋದೆಲ್ಲ ನನಗೆ ಬರಕ್ಕಿಲ್ಲ ನೋಡವ. ಅದ್ ಯೋಟ್ ಬೇಕೋ ಯೋನು ಅದ್ ನಿನ್ಗೆ ಗೊತ್ತು, ನೀನೇ ಮಾಡ್ಕೆ. ನಮ್ ಜೋನಿದ್ರೆ ಈ ಮುದ್ದೆ ಸಾರು ರೊಟ್ಟಿ ಪಲ್ಯ ಇಂಥವ್ ಆಟೆಯ. ಈ ಬಾತ್ಗಳು ಪಾತ್ಗಳು ಎಲ್ಲ ನಮಗೆ ಮಾಡಕ್ ಬರಕ್ಕೂ ಇಲ್ಲ, ನಂಗೆ ಗೊತ್ತೂ ಇಲ್ಲ. ಅದ್ ಯೋನನ್ ಯೋಟೇಟ್ ಹಾಕಿ ಅದ್ ಯೋ ನಿನ್ ಮಗ ಮಾಡ್ಕೊಡು. ಇದ್ರಲ್ಲಿ ಏನೈತತಿ ಮಾಡೋದು? ಅಂತ ದೊಡ್ಡ ಕೆಲಸ ಏನಲ್ಲ ಇದೇನು. ಯೋನ್ ಎಲ್ಲ ಮಸಾಲೆ ಒಂಚೂರು ಶುಂಠಿ ಬೆಳ್ಳುಳ್ಳಿ ಇದನ್ನ ಹರ್ಕೊಳ್ಳೋದು, ಅದನ್ನ ಪೇಸ್ಟ್ ಮಾಡಿ ಇಟ್ಕೊಳ್ಳೋದು, ಇದೇನು ಈರುಳ್ಳಿ ಟೊಮೆಟೊ ಹೆಚ್ಕೊಳ್ಳೋದು, ಸೇಮ್ ಹೆಂಗ್ ಒಗ್ಗರಣೆ ಹಾಕಿ ಎಲ್ಲ ಹಾಕ್ತಿವಿ ಹಂಗ ಹಾಕಿ ಸೊಪ್ಪು ಹಾಕಿ ಇವನ್ ಅಕ್ಕಿ ಹಾಕೋದು ಆಟ ಕಾಣತ್ತೆ. ಅದೇನ್ ಮಹಾ ದೊಡ್ಡ ಕೆಲಸ ಅಲ್ಲ. ಇನ್ನ ಮುದ್ದೆ ಸಾರು ಪಲ್ಯ ರೊಟ್ಟಿ ಇವೆಲ್ಲ ಮಾಡೋದ್ಕಿನ ಇದೇ ಈಸಿ ಕೆಲಸ. ಮತ್ತೆ ನಿಮ್ಮಂತಾರು ಸುಲಭದ ಕೆಲಸ ಯಾವುದು ಅದನ್ನ ಹುಡ್ಕೊಂಡ್ ಮಾಡ್ತೀರಾ? ಈ ರೊಟ್ಟಿ ಮುದ್ದೆ ಇವೆಲ್ಲ ಮಾಡಕ್ ನಿಮಗೆ ಬಹಳ ಬಿಗಿ ಬದುಕು ಅನ್ಸತ್ತೆ. ಅದಕ್ಕೆ ಇಂಥ ಸುಲಭದ್ಗಳು ಹುಡ್ಕೊಂಡು ಮಾಡ್ತೀರಾ. ಅಯ್ಯೋ ಯಾಕತ್ತೆ ಹಿಂಗಂತೀಯ? ನಾನೇನು ಏನು ಮಾಡೋದೇ ಇಲ್ಲ ಅಡುಗೆನ, ಬರೀ ಇಂಥ ಸುಲಭವಾದ ಅಡುಗೆಗಳನ್ನೇ ಮಾಡ್ತೀನಿ ಅನ್ನೋ ತರ ಮಾತಾಡ್ತೀಯಲ್ಲತ್ತೆ. ದಿನ ಮಾಡಕ್ಕಿಲ್ವೇ ರೊಟ್ಟಿ ಮುದ್ದೆ ಸಾರಿ ಎಲ್ಲ ಮಾಡಲ್ವಾ? ಮಾಡ್ತೀಯವಾ? ಯಾರಿಲ್ಲ ಅಂದದ್ದು. ಇಂಥ ಸುಲಭ ಆದ್ದು ಅಂದ್ರೆ ಬೇಗ ಮಾಡ್ತಿರಲ್ಲ ಅಂತ ಹೇಳಿದ್ದ ಆಟೆಯ. ಅಯ್ಯ, ಎಲ್ಲಿ ಮಾಡಕ್ ಹೋಗಿದ್ನತ್ತೆ ನಾನು ಇದನ್ನ. ಏನೋ ಮುದ್ದೆ ಸಾರು ಮಾಡೋಣ ಅಂತಾನೆ ಇದ್ದೆ. ಹುಡುಗಿ ಏನೋ ಕೇಳಿದ್ನಲ್ಲ, ಅದ್ ಬೇರೆನೆ ಈಗ ಹೊರ್ಕೊಂಬಂದು ಫ್ರೆಶ್ ಇದ್ದಂಗಿತ್ತು ಸೊಪ್ಪು, ಅದಕ್ಕೆ ಮಾಡಿದ್ರಕತಿ ಅಂತ ತಗಂದೆ ಆಟೆಯ. ಇನ್ನೇನು ಅದನ್ನೇ ಮಾಡ್ತಿದ್ದಿವಾಗ. ಇದೇನಾದ್ರು ಸೊಪ್ಪು ಬರ್ಲಿಲ್ಲ ಅಂದಿದ್ರಿ. ಯಾಕಾಗುವಾಗ ಹೋಗ್ ಮಾಡೋಗ್. ಅಯ್ಯೋ ನಮ್ಮ ಮಗ ಆಸೆ ಪಟ್ಟು ಕೇಳಿದಾನೆ, ಮಾಡ್ಕೊಡು ಹೋಗು. ಅದ ನೋಡು ಅವನೇ ಬಂದ. ಅಜ್ಜಿ ಅಮ್ಮಯ್ಯ, ನೀವಿಬ್ರು ಇಲ್ಲಿ ಕೂತ್ಕೊಂಡಿರ ಅಡಿಗೆ ಮನೆಗೆ? ನಾನ್ ನಿಮ್ಮನ್ನೆಲ್ಲ ಮನೆಯೆಲ್ಲ ಹುಡುಕಿದೆ, ಎಲ್ಲೋಗಿದ್ರಿ ಅಂತ ಹೇಳಿ. ಅಯ್ಯೋ ನನ್ ಶಿವನೇ, ಅದ್ಯಾಕಪ್ಪ? ಅದ್ಯಾಕ ಈ ನಾಡಿ ಈ ಬಾರಿ ಹುಡುಕ್ತಾ ಇದೆಯಾ ನಮ್ಮನ್ನ? ಇವನು ಹೇಳ್ಬೇಕಾಗಿತ್ತು. ಅಜ್ಜಿ ನಿಮ್ಮಿಬ್ಬರಿಗೂ ಯೋನೇ ಹೇಳ್ಬೇಕಾಗಿತ್ತು, ಅದಕ್ಕೆ ಬಂದೆ. ಯೋನ ಹೇಳ್ಬೇಕಾಗಿತ್ತ? ಅದ್ಯೋನ್ಲ ಪಾಪ, ಯೋನು ಪಾಪ. ಇಲ್ಲಿ ನೋಡ್ಲಾ, ನಿನ್ಗೋಸ್ಕರ ಮೆಂತೆ ಬಾತ್ ಮಾಡೋಣ ಅಂತ ಹೇಳಿ ಮೆಂತೆ ಸೊಪ್ಪು ತಗೊಂಡಿ ನೋಡ್ಲಾ. ಓ, ಮೆಂತೆ ಬಾತ್ ಮಾಡ್ತಿದೀಯಾ ನನಗೋಸ್ಕರ? ಮಾಡು, ತುಂಬಾ ದಿನ ಆಗಿತ್ತು. ಒಂಚೂರು ಅದಕ್ಕೆ ಎಲ್ಲ ಮಸಾಲೆನೂ ಹಾಕಿ ಮಾಡಮ್ಮ, ಇನ್ನು ಚೆನ್ನಾಗಿರ್ತತಿ. ಬಿರಿಯಾನಿ ಇದ್ದಂಗಿರ್ತತಿ. ಸರಿ ಕಣ್ಲ ಪಾಪ, ಹಂಗೆ ಮಾಡ್ತೀನಿ ತಗ. ಅಯ್ಯ, ಏನೋ ಹೇಳೋಣ ಅಂತ ಬಂದೆ, ಈ ಅಮ್ಮ ಮೆಂತೆ ಬಾತ್ ಕೇಳಿ ಏನು ಹೇಳ್ಬೇಕು ಅನ್ನೋದೇ ಮಾಡ್ತೋದ್ ಕಣಜ್ಜಿ. ನಿಮ್ಮವ್ವ ಏನೇ ಹಂಗೆ ಏನಾರ ಮಧ್ಯೆ ಮಾತಾಡಕರನೆಯ ಮಧ್ಯೆ ಬಾಯಿ ಹಾಕ್ಬಿಟ್ಟು ಹೇಳಕ್ ಬಂದ್ರೆ ವಿಷಯನೇ ಮಾತಿಸ್ಬಿಡ್ತಾಳೆ. ಹೇಳಕ್ ಬಂದೆ ನಾನು. ಅಯ್ಯೋ ಅಮ್ಮಯ್ಯ, ಇವಾಗ್ಲೇ ಮಾತಾಡ್ಸ್ಬೇಕಾಗಿತ್ತ ನೀನು ಹೇಳಕ್ ಬಂದಾಗ್ಲಯ್ಯ. ಇನ್ ನೋಡು, ನನಗೆ ಮರ್ತೇ ಹೋತ್ ಯೋನ್ ಹೇಳಕ್ ಬಂದೆ ಅನ್ನೋದು. ಅಂತದ್ ಯೋನ್ ಇರ್ತತ್ಲ ಪಾಪ ನಿಂದು ಹೇಳೋ ಅಂತದು. ಯೋನ ಕೊಡ್ಸಜ್ಜಿ ಯೋನ ಕೊಡಜ್ಜಿ ಅಂತ ಕೇಳಕ್ ಬಂದಿರ್ತೀಯ ಆಟೆ. ಅಂತದ್ ಯೋನು ಇರೋದೇ ಇಲ್ಲ ನಿಂದು ಹೇಳೋ ಅಂತದ್ದು. ಈಗ ಕರೆಕ್ಟ್ ಹೇಳಿದೆ ನೋಡು. ಅಜ್ಜಿ ತಾವ್ ಏನೋ ಕೇಳೋಣ ಅಂತಾನೆ ಬಂದೆ. ಯೋನಪ್ಪ ಅದು ಈ ಅಜ್ಜಿ ತಾವ್ ಕೇಳೋ ಅಂತದು.
ಏನಾರ ಬೇಕಾದ್ರೆ ಮಾತ್ರ ಅಜ್ಜಿ ಹುಡ್ಕೊಂಡ್ ಬರ್ತೀಯಲ್ಲ. ಏನಾರ ಬೋದು ಕೇಳಿದ್ರೆ ಮಾಡಕ್ಕಾಗಲ್ಲ. ಏನಾರ ಬೇಕು ಅಂತ ತಕ್ಷಣಕ್ಕೆ ಮಾತ್ರ ಅಜ್ಜಿ ನೆನಪು ಬರ್ತತ್ ನಿನಗೆ. ಮತ್ತೆ ಎಲ್ಲ ಕೊಡ್ಸೋದ್ ನೀನೇ ಅಲ್ಲ ನಮ್ಮ ಮನೆಗೆ. ಏನು ತಗೋಬೇಕು ಅಂದ್ರೆ ಮತ್ತೆ ನೀನೇ ಕೇಳಬೇಕು. ಅದಕ್ಕೆ ನಿಂತ ಓಡ್ ಬರ್ತೀನಿ. ಇದೊಂದು ಸಣ್ಣ ತಿಳ್ಕೊಂಡ್ಬಿಟ್ಟಿಯ. ಅಜ್ಜಿ ಬಿಟ್ರೆ ಗೊತ್ತಿಲ್ಲ ಅನ್ನತ್ತಾರ. ಅಜ್ಜಿ ಅಜ್ಜಿ ನೀನ್ ಇನ್ನೇನೋ ಮಾತಾಡಕ್ಕಿನ ಮುಂಚೆ ನನಗೆ ಹೇಳಕ್ ಬಂದ್ರೆ ಮರ್ತೇ ಹೋಗ್ಬಿಡ್ತೈತಿ. ಸುಮ್ಮನಿರಜ್ಜಿ, ಫಸ್ಟ್ ನಂದನ್ನ ಹೇಳೋದನ್ನ ಮುಗಿಸ್ತೀನಿ, ಆಮೇಲೆ ನೀ ಮಾತಾಡುವಂತೆ. ಹೇಳಪ್ಪ ಅದ್ಯೋನ್ ಕೇಳಕ್ ಬಂದಿಯೋ ಏನೋ ಹೇಳು. ಅಜ್ಜಿ ಅಜ್ಜಿ ಮತ್ತೆ ಅಮ್ಮ ನಿಂಗೂ ಏನೋ ಅಂತ ಕೇಳ್ತೀನಿ, ನೋಡೋಣ ಇಬ್ರು ಹೇಳ್ತೀರೇನ. ಕೇಳಪ್ಪ, ಗೊತ್ತಿದ್ರಿ ಹೇಳೋಣ, ಇಲ್ಲಾಂದ್ರೆ ಇಲ್ಲ. ಅಜ್ಜಿ ಅಜ್ಜಿ ಅಮ್ಮಯ್ಯ ಮತ್ತೆ ಈ ತಿಂಗಳಿಗೆ ಏನಾದ್ರೂ ವಿಶೇಷ ಆಯ್ತಾ? ಇಬ್ರು ಜ್ಞಾಪಿಸ್ಕೇಳಿ. ಈ ತಿಂಗಳಿಗೆ ವಿಶೇಷನ? ಅಂತದ್ದೇನಿಲ್ಲ ಪಾಪ ವಿಶೇಷ, ಅಂತದ್ದು ಇಲ್ಲ ಏನೂ ಇಲ್ಲ. ಈ ತಿಂಗಳು ಯಾವ್ದಮ್ಮಯ್ಯ ಇದು ತಿಂಗಳು? ನವೆಂಬರ್ ಕಣತೆ. ನವೆಂಬರ್ನಾಗ ಅಂತದ್ದು ಏನಿಲ್ಲ ವಿಶೇಷ, ಯಾವ ಹಬ್ಬಗಳೆಲ್ಲ ಏನಿಲ್ಲ. ಇವನ್ ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ. ಮತ್ತಿನ್ನೇನು ಆಟ ಏನಿಲ್ಲಪ್ಪ. ಊರ್ನ ಹಬ್ಬಗಳಂತೂ ಯಾವೂ ಇಲ್ಲ. ಯೋನ ಪಾಪ ನಿಮ್ಮಿಬ್ರಿಗೆ ಊರಿಂದೆಲ್ಲ ಗೊತ್ತಾಗತ್ತೆ. ಮನೆಗಳ್ ಮಾತ್ರ ಏನು ಗೊತ್ತಾಗಲ್ಲ, ಏನು ವಿಶೇಷ ಅಂತ ಹೇಳಿ. ಇಬ್ರಿಗೂ ಏನು ಹೇಳಕ್ ಬರಲ್ಲ. ಒಂದ್ ಸ್ವಲ್ಪ ಜ್ಞಾಪಿಸ್ಕೊಂಡು ಹೇಳ್ರಿ. ಏನಾರ ಐತೆ ನೋಡ್ರಿ. ಏನೈತತಿ ಈ ತಿಂಗಳ ವಿಶೇಷ? ಮನೆಗಳದ್ ವಿಶೇಷನಾ? ಮನೆಗಂತ ವಿಶೇಷ ಏನು? ಏನಾರ ಕಾರ್ಯಕ್ರಮ ಮಾಡ್ತೀವಿ ಅಂತ ಅನ್ಕೊಂಡಿದ್ವೇನತಿ. ಏನಾರ ಯಾವ್ದಾರ ದೇವ್ರ ಪೂಜೆ, ದೇವ್ರ ಕಾರ್ಯವೇನಾರ ಮಾಡ್ತೀವಿ, ಇಲ್ಲ ಯಾವ್ದಾರ ಹಬ್ಬ ಗಿಬ್ಬ ಮಾಡ್ತೀವಿ ಅಂತ ಅನ್ಕೊಂಡಿದ್ವಾ? ಅಂತ ಹಬ್ಬಗಳು ಏನು ಇಲ್ಲ ಕಣೆ. ಯೋನ್ ಯಾ ಕಾರ್ಯವೂ ಮಾಡ್ತೀವಿ ಅಂತ ಏನು ಹೇಳ್ಕೊಂಡಿರ್ಲಿಲ್ಲವ. ಇನ್ನೇನು ದೀಪಾವಳಿ ಹಬ್ಬನು ಮೊನ್ನೆ ಮುಗೀತು. ಇನ್ಯಾ ಹಬ್ಬ ನಾವು ಮಾಡೋದು? ಇನ್ನೇನು ಮುಂದಿಂದೆಯ ಜಾನ್ವರಿ ಬಂದ್ಮೇಲೆ ಇನ್ನೇನು ಸಂಕ್ರಾಂತಿ ಹಬ್ಬ. ಇನ್ಯಾವ ಹಬ್ಬನು ಪಾಪ? ಲೇ ಪಾಪ, ಹೇಳದಿದ್ರೆ ಹೇಳದ್ ಏನು ಅಂತಂದು. ಗೊತ್ತಿಲ್ಲ ಕಣ್ಲ. ನೀನು ಏನು ಹೇಳ್ತಿದ್ಯೋ ಏನೋ. ನಮಗೆ ಗೊತ್ತಿರೋದು ಗೀತೆಯ. ಅದ್ಯೋನು ಮರ್ತೋಗಿದೀವೇನ ನಾವು, ಅದ್ಯೋನು ಅಂತ ನೀನು ಹೇಳು. ಅಮ್ಮಯ್ಯ ನಿನಗೂ ಗೊತ್ತಲ್ವಾ? ಯೋನ ಕಣ್ಲ ಪಾಪ, ನನಗೂ ಏನು ಅಂತ ನೆನಪಿಗೆ ಬರ್ತಾ ಇಲ್ಲ. ಅದ್ಯೋನಂತ ನೀನು ಹೇಳಲ್ಲ ಪಾಪ. ನಾನು ಈ ಮನೆ ಕೆಲ್ಸದಾಗೆ ಯಾವ್ದಿಂದ ಏನು ಅನ್ನೋದನ್ನೇ ಮರ್ತೋಗಿರ್ತೀನಿ ಕಣ್ಲ ಪಾಪ. ಅದ್ಯೋನಂತ ನೀನು ಹೇಳತ್ತಾಗಿ. ಹೋಗಮ್ಮಯ್ಯ, ನೀವು ಸುಮ್ಮನೆ ಅಪ್ಪ ಅವ್ವ ಆಗಿರೋದು ವೇಸ್ಟ್. ಈ ಅಜ್ಜಿಗೂ ಯಾತ್ರದು ನೆನಪಿಲ್ಲ, ನಿನಗೂ ಯಾತ್ರದು ನೆನಪಿಲ್ಲ. ಎಲ್ಲರ ಅಮ್ಮಂದ್ರುಗಳಿಗೆ ಅವ್ರವ್ರ ಮಕ್ಕಳದು ಊಟದ ಹಬ್ಬ ಅನ್ನೋದು ನೆನಪಿರ್ತತಿ. ಅವ್ರಿಗೆ ಜ್ಞಾಪಿಸ್ಕೊಂಡು ಎಲ್ಲ ಮಾಡ್ತಾರೆ, ವಿಶ್ ಮಾಡ್ತಾರೆ. ನೀವು ಯಾತ್ರದು ಇಲ್ಲ. ಈ ಮನೆ ಮೊಮ್ಮಗನ್ ಬರ್ತಡೆ ಅನ್ನೋದು ಇವಜ್ಜಿನ ಮಾಡ್ತತಿ. ನೀವು ಅಮ್ಮಯ್ಯ ನನ್ನ ಮಗ ಯಾವಾಗ ಹುಟ್ಟಿದ ಅನ್ನೋದನ್ನೇ ಮರ್ತು ಬಿಟ್ಟತಿ. ಹೌದು ಕಣೆ ಅಮ್ಮಯ್ಯ. ಪಾಪ ಅನ್ನೊಂದು ಹುಟ್ಟಿದ ದಿವಸ ಅಲ್ವೇ ಈ ತಿಂಗಳಿಗೆ. ನೋಡ್ ನನಗಂತೂ ಗೊತ್ತಿಲ್ಲ, ವಯಸ್ಸಾದ ಮುದುಕಿ. ನಿನ್ಗರ ಜ್ಞಾಪಕ ಬ್ಯಾಡೇನೆ ಅಮ್ಮಯ್ಯ? ಅಯ್ಯೋ ಹೌದು ಕಣತೆ, ನನಗೂ ಮರ್ತೋಗ್ಬಿಟ್ಟತೆ. ನಮ್ಮ ಪಾಪಣ್ಣ ಹುಟ್ಟಿದ್ದು ನವೆಂಬರಲ್ಲೇ ಅಲ್ಲ. ಅಯ್ಯೋ ನಂಗೆ ಮರ್ತೋಗ್ಬಿಟ್ಟತ್ ಕಣತೆ. ಪಾಪಣ್ಣ ಸಾರಿ ಕಣಪ್ಪ. ನನಗೆ ನೆನಪಿಗೆ ಇಲ್ಲಿ ನೋಡ್ಲು. ನೀನು ಹುಟ್ಟಿದ್ದು ನವೆಂಬರಲ್ಲಿ ಅಂತ ದ್ಯಾಸಕ್ಕಿಲ್ಲ ಕಣ್ಲ ಪಾಪ, ಮರ್ತು ಬಿಟ್ಟಿದ್ದೆ. ಕ್ಷಮಿಸ್ಬಿಡು. ಈ ಮನೆ ಕೆಲ್ಸದಾಗೆ ಯಾವ್ದು ದಿನಗಳು ಏನು ಅನ್ನೋದೇ ನನಗೆ ಗೊತ್ತಾಗಲ್ಲ ಕಣ್ಲ ಪಾಪ. ನಿಮಗೆ ನಾನ್ ಜಾಸ್ತಿಕ್ಕಿದ್ರೆ ನಾನು ಯಾವಾಗ ಹುಟ್ಟಿದ್ದೆ ಅನ್ನೋದು ಜಾಸ್ತಿಕ್ಕಿರ್ತಿತ್ತು. ನಾನು ಜಾಸ್ತಿಕ್ಕಿರೋ ನೀವಿಬ್ರಿಗೆ ಇನ್ನೇ ನಾನು ಹುಟ್ಟಿದ ಜಾಸ್ತಿ ಇರ್ತತಿ ಹೇಳು. ಹೋಗಿ ಬಿಡ್ಲ ಪಾಪ, ಈಗ ಗೊತ್ತಾತಲ್ಲ, ಅದಕ್ಕೆ ಬೇಜಾರು ಮಾಡ್ಕೊಂಡಿಯ. ಜೀವನ ಮತ್ತೆ ವಯಸ್ಸಾದಾರಪ್ಪ, ನೆನಪಿಗಿರಲ್ಲ. ಈಗ ಹೇಳ್ದಲ್ಲ ಬಿಡು, ಗೊತ್ತಾತಲ್ಲ ಈಗ. ಈ ಕನ್ನಡದ ಕಂದ ಹುಟ್ಟಿರೋದನ್ನೇ ಮರ್ತು ಬಿಟ್ಟಿದ್ದೀರಾ. ಆತ್ ಬಿಡಪ್ಪೋ, ಕನ್ನಡದ ಕಂದ, ಕನ್ನಡದ ರಾಜ್ಯೋತ್ಸವದಾಗ ಹುಟ್ಟಿರೋ ಕನ್ನಡದ ಕಂದ ಮರ್ತೇ ಬಿಟ್ಟಿದ್ವಿ. ಈಗ ಜ್ಞಾಪಿಸ್ಕೊಂಡ್ವಿ ಬಿಡು. ಎಲ್ಲಿ ಜ್ಞಾಪಿಸ್ಕೊಂಡ್ರಿ? ನಾನ್ ಹೇಳಿದ್ಮೇಲೆ ಗೊತ್ತಾಗಿದ್ದು ನಿಮಗೆ, ಇಲ್ಲಾಂದ್ರೆ ನಿಮಗೆ ನೆನಪಿರ್ತಿತ್ತು. ಬಿಡಪ್ಪ ಆತು. ಈಗ ಏನ್ ಹೇಳು, ಈಗ ಗೊತ್ತಾತಲ್ಲ ಬಿಡು. ಸರಿ ಸರಿ, ಈಗ
ಹೇಳ ಮತ್ತೆ ನನ್ ಮತ್ತೆ ಹುಟ್ಟಿದಬ್ಬ ಮಾಡಲ್ವೇ ಏ ಮಾಡೋಣ ತಗೊಳ್ಳ ಪಾಪ ಅದಕ್ಕೇನು ನಿಮ್ಮ ಅಜ್ಜಯ್ಯ ಒಂದ್ ಜೊತೆ ಹೊಸ ಬಟ್ಟೆ ಕೊಡ್ಸ್ತತೆ ಹಬ್ಬದ ದಿನ ಹಾಕ್ಕೊಂಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ಕೊಂಬಂದು ಹಿರಿಯರಿಗೆಲ್ಲ ಕೈ ಮುಗಿ ಅದ್ಯೋ ನಿಮ್ ಫ್ರೆಂಡ್ಗಳಿಗೆಲ್ಲ ಅದ್ಯೋ ಚಾಕ್ಲೇಟ್ ಪಾಕ್ಲೇಟ್ ತಗೊಂಡು ಹೋಗಿ ಕೊಡು ಆಮೇಲೆ ನಿಮ್ಮ ಅಮ್ಮಯ್ಯ ಮನೆಗೆ ಸಿಹಿ ಅಡಿಗೆ ಮಾಡಿರ್ತಾಳೆ ಬಂದು ಉಣ್ಣು ಹಬ್ಬ ಆತಲ್ಲ ಹುಟ್ಟದಬ್ಬ ಅಷ್ಟೇನಾ ಮತ್ತೆ ಬೇರೆ ಏನೂ ಇಲ್ಲ ಬೇರೆ ಏನಿಲ್ಲ ಪಾಪ ಆಟೆ ಮತ್ತೆ ಇನ್ನೇನ್ ಮಾಡ್ತಾರೆ ಮತ್ತೆ ಹುಟ್ಟದಬ್ಬ ಅಂದ್ರೆ ಹೋಗಜಿ ಮತ್ತೆ ಕೇಕು ಎಲ್ಲ ತಂದು ಕಟ್ ಮಾಡಕ್ಕಿಲ್ವೇ ಎಲ್ಲರೂ ಬರ್ತಾನೆ ಹೆಂಗ್ ಮಾಡ್ತಾರೆ ಹೇಳು ದೊಡ್ಡದಾಗಿ ಕೇಕ್ ತಗೊಂಬಂದು ಮನೆಗೆ ಫ್ರೆಂಡ್ಗಳು ಅವರೆಲ್ಲರೂ ಅಕ್ಕಪಕ್ಕದವ್ರನ್ನೆಲ್ಲ ಕರೆದು ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಲ್ವೇ ಹಂಗ್ ಮಾಡಲ್ವಾ ನೀನು ಲೇ ಪಾಪ ಅದೆಲ್ಲ ಯೋಗ್ಯ ಸುಮ್ಮನೆ ದಂಡ ದುಡ್ಡು ಖರ್ಚು ಅದನ್ನೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಉಂಟಾ ಇವನ ಚಂದವಾಗಿ ಹುಟ್ಟಿದಬ್ಬದ ದಿನ ಹೊಸ ಬಟ್ಟೆ ಹಾಕ್ಕೊಬೇಕು ದೇವಸ್ಥಾನಕ್ಕೆ ಹೋಗ್ಬೇಕು ಕೈ ಮುಗಿಬೇಕು ಮನೆಗೆ ಇವನ್ ಸಿಹಿ ಅಡಿಗೆ ಮಾಡಿರ್ತಾರೆ ಎಲ್ಲರೂ ಸೇರ್ಕೊಂಡು ಮನೆಯವ್ರು ಉಣ್ಬೇಕು ಆಟೆಗೆ ಅದ್ಯೋನದ್ ನಿಂದು ಕೇಕ್ ತಗೊಂಬಂದು ಕಟ್ ಮಾಡು ಊರನ್ನೆಲ್ಲ ಕರಿ ಯೋನದು ಅದ್ ಯಾತ್ರದ್ದು ಯೋನು ಬೇಡ ಹಚ್ಚ ಕಟ್ಟಾಗ ನಾನು ಹೇಳಿದ್ನೆಲ್ಲ ಹಂಗೆ ಮಾಡಿ ಸಾಕು ನಿಂದು ಎಲ್ಲುದ್ದೆಲ್ಲ ಇರ್ತಾವ ನಾವು ಹಬ್ಬ ಮಾಡ್ಬೇಕು ಆ ಹಬ್ಬ ಮಾಡ್ಬೇಕು ಅಂತಂದು ನಮ್ಮ ಕಾಲದಾಗೆಲ್ಲ ಇವನು ಇದೀಪಾಳಿ ಹಬ್ಬ ಯುಗಾದಿ ಹಬ್ಬ ಆ ಹಬ್ಬ ಈ ಹಬ್ಬ ಅಂತ ಮಾಡ್ದಾರ ಆಟೆಯ ಇದೇವನಿದು ಪ್ರತಿಯೊಂದಕ್ಕೂ ಹುಟ್ಟದ ಹಬ್ಬ ಆ ಹಬ್ಬ ಈ ಹಬ್ಬ ಮದ್ವೆ ಆದ್ರೆ ಮದ್ವೆ ಆದ ಹಬ್ಬ ಇಂಥವೇ ಹುಟ್ಕೊಂಡ್ಬಿಟ್ಟವ ಈಗಿನ ಕಾಲದಾಗ ಆವಾಗ ಅಂದ್ರೆ ನೀನ್ ಯಾವಾಗ ಹುಟ್ಟಿದ್ದೆ ಅನ್ನೋದೇ ನಿಮಗೆ ಗೊತ್ತಿರ್ಲಿಲ್ಲ ಆಗಿನ ಕಾಲದವರಿಗೆ ಈಗಿನ ಕಾಲದಾಗ ಯಾವಾಗ ಹುಟ್ಟಿದ್ದೇನು ಯಾವ ಗಳಿಗೆ ಹುಟ್ಟಿದೆ ಯಾವ ದಿವಸ ಹುಟ್ಟಿದೆ ಅಂತ ಎಲ್ಲದೂ ಗೊತ್ತು ಹಂಗಾಗಿ ಅದೇಂಗ ಹಬ್ಬ ಮಾಡ್ಕೊಂಡಂಗೆ ಇರ್ತಾರಜ್ಜಿ ಇವಾಗಿನ ಎಲ್ಲರೂ ಮಾಡ್ಕೊಂತಾರೆ ನಿಮ್ ಕಾಲದಾಗೆ ಇಲ್ಲ ಅಂತ ಹೇಳ್ಬಿಟ್ಟು ಈಗಿನ ಕಾಲದವರು ಹಂಗೆ ಇರ್ಬೇಕ ಎಲ್ಲ ಗೊತ್ತಿದ್ವ ನಿಮಗಂತೂ ಏನೂ ಗೊತ್ತಿರ್ಲಿಲ್ಲ ನೀವು ಮಾಡ್ಕೊಂಡಿರ್ಲಿಲ್ಲ ಈಗಿನ ಕಾಲದಾಗ ಎಲ್ಲರೂ ಮಾಡ್ತಿರ್ತಾನೆ ಎಲ್ಲರೂ ಮಾಡ್ಕೊಂಡಂಗೆ ನಾವು ಮಾಡ್ಕೋಬೇಕು ಕಾಲಕ್ಕೆ ತಕ್ಕಂಗಿರ್ಬೇಕು ನಿಮ್ಗೇನ್ ಗೊತ್ತು ತಳಪ್ಪ ನಿನ್ನಿಂದ ನಾವೆಲ್ಲ ಬುದ್ಧಿವಾದಿ ಹೊಳಿಸ್ಕೊಂಡ ಬಂದತಿ ಇಂಥ ಹಬ್ಬಗಳನ್ನು ಮಾಡಬೇಕು ಅಂತ ಹೇಳಿ ಕಣಜ್ಜಿ ನನಗೆ ಅದೆಲ್ಲ ಗೊತ್ತಿಲ್ಲ ನಂಗೆ ಹುಟ್ಟಿದ ಹಬ್ಬ ಮಾಡ್ಬೇಕು ಆಟೆಯ ಇಲ್ಲ ಅಂದ್ರೆ ನನ್ನ ಮನೆಗೆ ಬರಕ್ಕಿಲ್ಲ ನೋಡು ಲೇ ಪಾಪ ಅದೆಲ್ಲ ಬೇಡ ಕಂಡ ಬುಡ ಕಣ್ಲ ಪಾಪ ಅಜ್ಜಿ ಹೇಳ್ದಂಗೆ ಕೇಳು ಅದೆಲ್ಲ ಇವನ್ ಬೇಡ ಅಜ್ಜಿ ಹೇಳ್ದಂಗೆ ಮನೆಗೆ ಅಚ್ಚುಕಟ್ಟಾಗಿ ಸಿಹಿ ಅಡಿಗೆ ಮಾಡ್ತೀನಿ ಹೊಸ ಬಟ್ಟೆ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಂದು ಫ್ರೆಂಡ್ಸ್ಗೆಲ್ಲ ಚಾಕ್ಲೇಟ್ ಕೊಟ್ಟು ಹೋಳಿಗೆ ಊಟ ಮಾಡ್ತೀನಿ ಉಣ್ಣುವಂತೆ ಸುಮ್ಕಿರು ಹೋಳಿಗೆ ಊಟನ ಅದು ನೀ ತಿಂತ ನನಗೇನು ಬೇಡ ನನಗೆ ಕೇಕ್ ತಗೊಂಬಂದು ಕಟ್ ಮಾಡಿಸ್ಬೇಕು ಆಟೆಯ ಇನ್ನು ಹೋಳಿಗೆ ಊಟ ಅದೆಲ್ಲ ನನಗೇನು ಬೇಡ ನಮ್ಮ ಫ್ರೆಂಡ್ಸ್ಗೆ ಏನು ಹೋಳಿಗೆ ಕೊಡನೆ ನಮ್ಮ ಫ್ರೆಂಡ್ಸ್ನೆಲ್ಲ ಕರೆದುಬಿಟ್ಟು ಅವರಿದ್ರಿಗೆಲ್ಲ ಕೇಕ್ ಕಟ್ ಮಾಡ್ಬೇಕು ನಾನು ಆಟೆಯ ಅದನ್ನ ಮಾಡೋದಿದ್ರೆ ಮಾಡ್ರಿ ನಿಮ್ಮ ಹೋಳಿಗೆ ಊಟ ಎಲ್ಲ ನನಗೆ ಬೇಡ ಏ ಪಾಪ ಸುಮ್ಮನೆ ಸ್ವತಃ ಖರ್ಚು ಹಾಕ್ಲ ಪಾಪ ಸುಮ್ಮನೆ ದುಡ್ಡು ದಂಡ ಅದಕ್ಕೆಲ್ಲ ಹೇಳ್ದಂಗೆ ಕೇಳಲ್ಲ ಪಾಪ ನಾನು ಏನು ಕೇಳಕ್ಕಿಲ್ಲ ಹೋಗು ನನಗೆ ಕೇಕ್ ಕಟ್ ಮಾಡ್ಬೇಕಂದ್ರೆ ಮಾಡ್ಬೇಕು ಆಟೆಯ ಹೇಳೋವರೆಗೂ ನಾನು ಮನೆಗೆ ಬರಕ್ಕಿಲ್ಲ ನಾನು ಯಾತ್ರಾಗಾರ ಹೋಗ್ತೀನಿ ಹೋಗ್ರಿ ಏ ಪಾಪ ಇಟ್ಕೊಳ್ಳ ಪಾಪ ನೋಡ್ದೆ ಅವನ್ನ ಇವಾಗ್ಲೇ ಎಲ್ಲ ಹೆಂಗ್ ದಬಾಯಿಸ್ತಾನೆ ಅಂತ ಹೇಳಿ ಮಾಡಿದ್ರೆ ಮಾಡ್ರಿ ಇಲ್ಲಾಂದ್ರೆ ಮನೆ ಬಿಟ್ಟೋಗ್ತೀನಿ ಅಂತಾರೆ ನೋಡು ಇವಾಗ್ಲೇ ಹೆಂಗ್ ಎದುರಿಸ್ತಾನೆ ಅಂತ ಹೇಳಿ ಅತ್ತೆ ಹೋಗ್ಲಿ ಬಿಡತ್ತೆ ಅತ್ತಗೆ ಪಾಪ ನೀ ಹೇಳ್ದಂಗೆ ಮಾಡೋಣ ಅವನು ಭಾರಿ ಆಟ ಮಾರ್ಗ ಮತ್ತೆ ಎತ್ತಗಾರ ಹೋದ್ರಿ ಏನ್ ಮಾಡ್ತೀಯ ಮಾಡನ್ ಬಿಡತ್ತಾಗಿ ಇವನೋ ಒಂದ್ ಸಣ್ಣ ಕೇಕ್ ತಗೊಂಬಂದು ಅವ್ನ ಖುಷಿಗೆ ಕಟ್ ಮಾಡ್ಸನಂತ ಬಿಡು ಏನೋ ಅವ್ನ ಫ್ರೆಂಡ್ಸ್ ಹುಡುಗರ್ನೆಲ್ಲ ಕರೀತಾನಂತೆ ಯಾಕೆ ಕರಿಬೋಲ್ದು ನನಗೆ ಗೊತ್ತದ ಕಣೆ ಅಮ್ಮಯ್ಯ ನೀನು ಹಿಂಗೆ ಹೇಳ್ತೀಯ ಅಂತಂದು ನೀನ್ ಎಲ್ಲಿ ನಿನ್ ಮಗನ್ ಬಿಟ್ಕೊಡ್ತೀಯ ಹೇಳು ಇನ್ನೇನ್ ಮಾಡಕತ್ತ ಮತ್ತೆ ಅವ್ನ ಆಟ ಮಾಡಿ ತನಕ್ಕೆ ನಾವು ಬೊಗ್ಲೇಬೇಕಲ್ಲ ಮಾಡೋಣಂತ ತಗ ಹೇಳ್ತ ನವ್ನಿಗೆ ಸರಿ ಕಣಂತೆ ಆತು ಹೆಂಗ ಒಪ್ಕೊಂಡಲ್ಲ
ಹೇಳೋಣ ಅಂದ್ರೆ ಹೋಗ್ಬಿಟ್ನಲ್ಲ ಎತ್ಲಾಗ ಮುನ್ಸ್ಕೊಂಡು. ಎತ್ಲಾಗ ಹೋಗಂತಾಗ ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಬರ್ತಾನೆ ಅಮ್ಮಯ್ಯ ಅಂತಂದು. ಮೆಂತೆ ಬಾತ್ ಆಸೆ ಉಟ್ಬಿಡ್ಸಿದೀಯಲ್ಲ, ಮೂಗಿಗೆ ವಾಸನೆ ಬಂದ ತಕ್ಷಣ ಓಡ್ ಬರ್ತಾನೆ. ನೋಡಿದ್ರಲ್ಲ ಗೆಳೆಯರೇ, ನಿಮ್ಮ ಮನೆಯಲ್ಲಿ ಹಿಂಗೆ ಮಕ್ಳುಗಳು ನಮ್ದು ಊಟದ ಹಬ್ಬ ಮಾಡ್ರಿ ಅಂತ ಹೇಳಿ ಹಠ ಮಾಡ್ತಾವ. ಹಂಗೇನಾದ್ರು ನಿಮ್ಮ ಮನೆಯಲ್ಲಿ ಈ ಥರ ಮಕ್ಳುಗಳು ಹಿಂಗೆ ಆಡಿದ್ರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಧನ್ಯವಾದಗಳು.